1990s ಒಂದು ಹೊಸ ಕನ್ಸಿಟ್ಕೊಂಡು ಒಂದು ಟೀಮು ಒಂದು ಫಾರ್ಮ್ ಆಗಿ ಒಂದು ಒಳ್ಳೆ ಕತೆ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಮಾಡಿ ತುಂಬ ಅದ್ಭುತವಾದ ಒಂದು ಸಿನಿಮಾ ಮಾಡಿದ್ದಾರೆ. ಖುಷಿಯಾಗುತ್ತೆ ನಿಜವಾಗ್ಲೂ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಇರುತ್ತೆ ಅಂದ್ಬಿಟ್ಟು. ರೀರೆಕಾರ್ಡಿಂಗ್ ಆಗಲಿ, ಫೋಟೋಗ್ರಫಿ ಆಗಲಿ, ಒಂದು ಪರ್ಫಾರ್ಮೆನ್ಸ್ ಆಗಲಿ, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲ, ಇದು ನಿಜಕ್ಕೂ ನನ್ನ ಮನಸ್ಸಿಂದ ಬಂದಿರತಕ್ಕಂಥ ಒಂದು ಮಾತು. ದಯವಿಟ್ಟು ಇಂಥ ಒಂದು ಚಿತ್ರನ ಕನ್ನಡ ಪ್ರೇಕ್ಷಕರನ್ನು ನೋಡಿ ಆಶೀರ್ವದಿಸಿ, ಪ್ರೋತ್ಸಾಹಿಸಿ. ದಯವಿಟ್ಟು ಸಿನಿಮಾ ಗೆಲ್ಲೋವಾಗಿ ಎಲ್ಲರೂ ಪ್ರತಿಯೊಬ್ಬರು ಒಂದು ಮೌಟ್ ಹಾಕ್ತಾರೆ. ಪ್ರತಿಯೊಬ್ಬರು ಅವರವರ ಮಾತಲ್ಲಿ ಒಂದು ಸಿನಿಮಾ ಚೆನ್ನಾಗಿದೆ ಅನ್ನೋ ಒಂದು ಮೌಟ್ ಹಾಕ್ ಮಾಡಿದ್ರೆ ಒಂದು ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಪ್ರೇಕ್ಷಕರಿಗೆ ಪಿಕ್ಚರ್ ಗೆಲ್ಲಿಸಿದ್ರೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. 1990 ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥಿಯೇಟ್ರಿಗೆ ಬಂದು ನೋಡಿ. 28ಗೆ ರಿಲೀಸ್. ನಮಸ್ಕಾರ. ಎಲ್ರಿಗೂ ಮಾತಾಡೋದಲ್ಲ, ಎಲ್ರಿಗೂ ನಮಸ್ತೆ. ಇವತ್ತು 1990s ಸಿನಿಮಾ ನೋಡಿದೆ. ನಿರ್ದೇಶಕ ಒಳ್ಳೆ ಪ್ರಯತ್ನ, ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಚಿತ್ರದ ಹೀರೋ ಬಂದು ಸಂಕಲನಕಾರ ಜನಾರ್ದನ್ ಅವರ ಮಗ. ನಾನು ಗಾಯ ಸಿನಿಮಾ ಸಹ ನಿರ್ದೇಶಕನ ಕೆಲಸ ಮಾಡಿದಾಗ ಜನಾರ್ದನ್ ಅವರೇ ಆ ಸಿನಿಮಾಕ್ಕೆ ಸಂಕಲನಕಾರ ಆಗಿದ್ದರು. ಆವತ್ತಿಂದ ಜನಾರ್ದನ್ ಅವ್ರಿಗೆ ಗೊತ್ತು. ಜನಾರ್ದನ್ ಅವರ ಮಗ ಅರುಣ್ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಹಾಗೆ ನಾಯಕಿ ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈಗ ಇಂಥ ಸಮಯದಲ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ಬಂದಿರುವಂಥ ಈ ಸಿನಿಮಾ ಹಿಂದೆ ಬರುವ ಹಾಗೆ ಅದಕ್ಕಿಂತಲೂ ಚೆನ್ನಾಗಿ ಸಿನಿಮಾವನ್ನು ಮಾಡಿದ್ದಾರೆ. ಚಿತ್ರ ಪ್ರೇಮಿಗಳು ಇಂತಹ ಸಿನಿಮಾಗಳನ್ನು ನೋಡಿ ಬೆಂಬಲಿಸಬೇಕು ಅಂತ ನಾನು ಚಲನಚಿತ್ರ ನಿರ್ದೇಶಕ ಸಂಘದ ಪರವಾಗಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ಏಕ್ ತುಜೆ ಕೇಲಿಯೇ, ಹುಚ್ಚ, ಈ ಎರಡೂ ಸಿನಿಮಾದ ನಂತರ ಸ್ಪೆಷಲಿ ನಮ್ಮ ಕನ್ನಡಕ್ಕೆ ಬರಗಾಲದಲ್ಲಿ ಓಯಸಿಸ್ ಥರ ಸಿಕ್ಕಿದೆ 1990s. ತುಂಬ ಅದ್ಭುತವಾದ ಸಿನಿಮಾ. ಇಂಥ ಸಂದರ್ಭದಲ್ಲಿ ಇದು ಬೇಕಿತ್ತು ಕೂಡ. ನಾಯಕಿ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಸ್ಪೆಷಲಿ ಮಹಾರಾಜ ಅವರ ಮ್ಯೂಸಿಕ್ ಫ್ಯಾನ್ ಆಗಿಬಿಟ್ಟೆ. ಇವತ್ತಿಂದ ನಾನು ಮಹಾರಾಜನ ಫ್ಯಾನ್ ಆಗಿಬಿಟ್ಟೆ. ಅದ್ಭುತವಾದ ಮ್ಯೂಸಿಕ್ಸ್, ಸಾಂಗ್ಸ್, ರೀರೆಕಾರ್ಡಿಂಗ್ ಫ್ಯಾಂಟಾಸ್ಟಿಕ್, ಅದ್ಭುತ. ಇನ್ನು ಹಾಲೇಶ್ ಅವರ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಫ್ರೇಮಿಂಗ್ ಎಲ್ಲ ಅದ್ಭುತವಾಗಿದೆ. ಕಲರಿಂಗ್ ಚೆನ್ನಾಗಿದೆ. ಸ್ಪೆಷಲಿ ಆ ನಾಯಕಿ ಫ್ರೆಂಡ್ ಮಾಡಿರೋವಂಥ ಪಾತ್ರ, ಆಕೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಯಾರೋ ಗೊತ್ತಿಲ್ಲ, ಎಲ್ಲ ಹೊಸ ಹೊಸ ಮುಖಗಳಾದ್ರೂ ಕೂಡ ಅದ್ಭುತವಾದ ಪ್ರತಿಭಾವಂತರು ಮಾಡಿರೋವಂಥ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ನಿರ್ದೇಶಕ ನಂದ ಹೆಚ್ಚಿಗೆ ಮಾತಾಡೋದಿಲ್ಲ. ಆ ವ್ಯಕ್ತಿ ಕೆಲಸ ಮಾತಾಡಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾನೆ. ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. 1919 ನಾನೊಂದು ತುಂಬ ಟೈಮಿಂದ ಈ ಒಂದು ಸಿನಿಮಾ ನೋಡೋಕೆ ಕಾಯ್ತಾ ಇದ್ದೆ. DOP ಅವರು ನಮ್ಮ ತುಂಬ ಆತ್ಮೀಯರು ಹಾಲೇಶ್ ಅವರು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಕತೆ ಚೆನ್ನಾಗಿದೆ, ಮ್ಯೂಸಿಕ್ ಅಂತೂ ಅದ್ಭುತ, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಪೂರ್ತಿ ಕರ್ನಾಟಕದ ಜನತೆ ಈ ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಡೈರೆಕ್ಟರ್ ಆ್ಯಂಡ್ ಡೈರೆಕ್ಷನ್ ಟೀಮ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಒಂದು ಅದ್ಭುತ ಮೂವಿ ಕನ್ನಡ ಇಂಡಸ್ಟ್ರಿ ಕಾಯ್ತಾ ಇತ್ತು. ನನ್ನ ಪ್ರಕಾರ ಸುಮಾರು ವರ್ಷ ಈ ಥರ ಒಂದು ವೆರಿ ಗುಡ್ ಎಮೋಷ್ನಲ್ ಮೂವಿ ಬಂದು ನಮ್ಮ ಎಲ್ಲೋ ಪಕ್ಕದ ಮನೆಯಲ್ಲಿ ನಡೀತಿದೆ ಅನ್ನೋ ಒಂದು ಫೀಲ್ ಕೊಡ್ತು. ಅದ್ಭುತವಾದ ಮೂವಿ. ನಮ್ಮ ನಟ ನಟಿ ಹಾಗೂ ನಮ್ಮ ಹೀರೋ ಹೀರೋಯಿನ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ, ಛಾಯಾಗ್ರಹಣ ಹಾಗೂ ನಮ್ಮ ಮಹಾರಾಜ್ ಅವರ ಮ್ಯೂಸಿಕ್ ಅದ್ಭುತ, ಅದ್ಭುತ ಅಂದರೆ ಅದ್ಭುತ. ದಯವಿಟ್ಟು ಎಲ್ಲ ನೋಡಿ ಈ ಮೂವಿ ಹಿಟ್ ಮಾಡೋಣ. ನಾವೆಲ್ಲರೂ ಇದನ್ನು ಪ್ರೋತ್ಸಾಹ. ಆಲ್ ದ ಬೆಸ್ಟ್. ಈ ಚಿತ್ರ ಒಂದು ಅದ್ಭುತವಾದಂಥ ಒಂದು ದೃಶ್ಯ ಕಾವ್ಯ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಇಂಥ ಒಂದು ಒಳ್ಳೆಯ ಒಂದು ಪ್ರೇಮ ಕಥಾವಸ್ತುವನ್ನು ಇಟ್ಕೊಂಡು ಬಂದಿರುವಂಥ ಸಿನಿಮಾಗಳು ತುಂಬ ಕಮ್ಮಿ. ಸೊ ಇದು ತುಂಬ ಅಚ್ಚುಕಟ್ಟಾಗಿ ನಂದಕುಮಾರ್ ಅವರು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇಂಥ ಸಿನಿಮಾಗಳನ್ನ ಗೆಲ್ಲಬೇಕು, ಇಂಥ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಈಗ ಜಸ್ಟ್ 1990s ಸಿನಿಮಾ ನೋಡಿದೆ. ಹಾಲೇಶ್ ಸಿನಿಮಾಟೋಗ್ರಾಫರ್, ಇವ್ರ ವರ್ಕ್ ನನಗೆ ತುಂಬ ಇಷ್ಟ ಆಯಿತು. ಮೊದಲಿಂದ ನನ್ನ ಸುಮಾರು ಸಿನಿಮಾ ಕೆಲಸ ಮಾಡಿದರು. ಈ ಸಿನಿಮಾದಲ್ಲಂತೂ ಅದ್ಭುತವಾಗಿ ಇಂಡಿಪೆಂಡೆಂಟಾಗಿ ಸಿನಿಮಾಟೋಗ್ರಾಫರ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮು ತುಂಬ ಬ್ಯೂಟಿಫುಲ್ ಆಗಿದೆ.
ಕತೆಗೆ ಪೂರಕವಾಗಿದೆ. ಆಮೇಲೆ ನಿರ್ದೇಶಕರ ಕೆಲಸ ಆಗಿರ್ಬೋದು, ಒಂದು ಕತೆ ಆಗಿರ್ಬೋದು, ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬಾ ಹಾರ್ಟ್ ಟಚ್ ಆಗುತ್ತೆ, ತುಂಬ ಫೀಲ್ ಆಗುತ್ತೆ. ಹೊಸಬ್ರು ಸಿನಿಮಾಗಳು, ಇದೇ ಸಿನಿಮಾ ಯಾರೋ ಒಬ್ಬ ಸ್ಟಾರ್ ಡೈರೆಕ್ಟರು ಬೇರೆ ಸ್ಟಾರ್ಸ್ ಮಾಡಿದ್ರೆ ಜನ ಬರ್ತಾರೆ, ನುಗ್ತಾರೆ, ನೋಡ್ತಾರೆ, ಆಮೇಲೆ ಬೇಗ ಈಸಿಯಾಗಿ ರೀಚ್ ಆಗುತ್ತೆ ಕೂಡ ಸಿನಿಮಾ. ಎಲ್ಲ ಹೊಸಬ್ರು ಮಾಡಿದ್ದಾರೆ, ರೀಚ್ ಆಗೋದು ಕಮ್ಮಿ. ಅದಕ್ಕೆ ನೀವುಗಳು ಸಹಕಾರ ಕೊಡಬೇಕು. ಹೊಸ ಪ್ರತಿಭೆಗಳು ಎಲ್ಲರೂ ಆಲ್ಮೋಸ್ಟ್ ಇಡೀ ಸಿನಿಮಾದ 99% ಎಲ್ಲ ಹೊಸ ಕಲಾವಿದರೇ ಇದ್ದಾರೆ. ಆದರೆ ಯಾರು ಹೊಸಬ್ರು ಅನಿಸಲ್ಲ. ಫೇಸ್ ನೋಡೋದ್ರಲ್ಲಿ ಲುಕ್ ವೈಸ್ ಎಲ್ಲ ಹೊಸಬ್ರು ಅಷ್ಟೇ. ಆದರೆ ಆ್ಯಕ್ಟಿಂಗಲ್ಲಿ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಹೊಸ ಪ್ರತಿಭೆಗಳು ಬೆಳಿಬೇಕು, ಅದಕ್ಕೆ ಜನ ಬರಬೇಕು, ಪ್ರೋತ್ಸಾಹ ಕೊಡಬೇಕು. ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ್ಯಸ್ ಎ ಡೈರೆಕ್ಟರ್ ನನಗೆ ತುಂಬಾ ಇಷ್ಟ ಆಯಿತು ಸಿನಿಮಾ. ಎಲ್ಲರೂ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರು ಅವ್ರ ರೀರೆಕಾರ್ಡಿಂಗ್ ಆಗಿರಲಿ, ಸಾಂಗ್ಸ್ ಆಗಲಿ, ಪ್ರತಿಯೊಂದು ಚೆನ್ನಾಗಿದೆ. ಒಂದು ಒಳ್ಳೆ ಫೀಲ್ ಗುಡ್ ಮೂವಿ. ಎಲ್ಲರೂ ಬಂದು ಫೀಲ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗಂತೂ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗಿರ್ಬೋದು, ಎಸ್ಪೆಷಲಿ ಹೀರೋ ವಾಯ್ಸ್ ಸಖತ್ತಾಗಿದೆ. ಹೀರೋ ಮತ್ತು ಹೀರೋಯಿನ್ ಅಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ. ಡೆಫಿನೆಟ್ಲಿ ಏನು ಅಂತ ಹೇಳಿದ್ರೆ 99% 90 ಅಂತ ಇಟ್ಟಿದ್ದಾರೆ. 99% ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ಏಕೆಂದರೆ ಇವಾಗ ತುಂಬ ಟಫ್ ಇದೆ. ಸೊ ಮೀಡಿಯಾ ಮುಖಾಂತರ ಏನು ಅಂದರೆ ಫಸ್ಟ್ ಆಪ್ಷನ್ ಈ ಸಿನಿಮಾಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಜೈ ಕನ್ನಡ. ಥ್ಯಾಂಕ್ ಯು. ಮೈಕೆ ಸರಿ. ಎಲ್ರಿಗೂ ನಮಸ್ಕಾರ. ನಾನು ಮುತ್ತುರಾಜು. ಕಾಮಿಡಿ ಕಿಲಾಡಿಗಳು ಸೀಸನ್ 1 ನನ್ನನ್ನು ನೀವು ರಿಯಾಲಿಟಿ ಶೋಗಳಲ್ಲಿ ನೋಡ್ಕೊಂಡು ಬರ್ತಾಯಿದ್ರಿ ಜಿ ಕನ್ನಡ, ಮತ್ತು ಸೀರಿಯಲ್ಲು, ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇದ್ದೀನಿ. ಇವಾಗ ಸುಮಾರು ಒಂದು 8-10 ಸಿನಿಮಾಗಳು ರಿಲೀಸ್ ಆದವು. ಇನ್ನೊಂದು ಕೆಲವಷ್ಟು ಸಿನಿಮಾಗಳು ಬರಬೇಕಾಗಿದೆ. ಅದರಲ್ಲಿ ಇವತ್ತು ರಿಲೀಸ್ 28ಕ್ಕೆ ಫೆಬ್ರವರಿ 28ಕ್ಕೆ ರಿಲೀಸ್ ಆಗ್ತಾ ಇರುವಂಥ ಸಿನಿಮಾ ಮನ್ಮಥ. ಇವತ್ತು ಒಂದು ಶೋ ನೋಡಿದೆ. ನಾನು ಮಾಡಿರುವಂಥ ಪಾತ್ರ ಇದರಲ್ಲಿ, ಅದಕ್ಕೋಸ್ಕರ ಬಂದಿದ್ದೆ. ನಿರ್ದೇಶಕರು ಅತ್ಯದ್ಭುತವಾಗಿ ಸಿನಿಮಾ ತೆಗೆದಿದ್ದಾರೆ. ಎಲ್ಲರ ಪಾತ್ರವಾಗಲಿ, ನಿರ್ದೇಶಕರ ಕೆಲಸ ಆಗಲಿ, ಕ್ಯಾಮ್ರಾಮ್ಯಾನ್ ವರ್ಕ್ ಆಗಲಿ, ಮತ್ತು ಮ್ಯೂಸಿಕ್ ಆಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಅತ್ಯದ್ಭುತವಾಗಿ ಬಂದಿದೆ. ಕಥೆನೂ ತುಂಬ ಚೆನ್ನಾಗಿದೆ. ನಿಮ್ಗೆ ಅನಿಸುತ್ತೆ ಎಷ್ಟೋ ಲವ್ ಸ್ಟೋರಿಗಳು ಸಿನಿಮಾಗಳು ಬರ್ತವೆ. ನಾನು ಯೂಶಲಿ ನಾನೊಬ್ಬ ಕಲಾವಿದನಾಗಿದ್ದರೂ ಕೂಡ ಸಿನಿಮಾ ಒಬ್ಬ ಪ್ರೇಕ್ಷಕನಾಗಿ ನೋಡೋದು ತುಂಬ ಚೂಸಿ. ನಾನು ಸಿನಿಮಾಗಳು ನೋಡೋಲ್ಲ ಜಾಸ್ತಿ, ತುಂಬ ಅಭಿರುಚಿ ಕಡಿಮೆ ನನಗೆ ನೋಡೋದ್ರಲ್ಲಿ. ಏನಾದ್ರು ಕಲಿಯೋ ವಿಷಯ ಇದ್ದರೆ ಮಾತ್ರ ನೋಡ್ತೀನಿ ಅಷ್ಟೇ ಟೆಕ್ನಿಕಲಿ. ಬಟ್ ಸಿನಿಮಾಗಳು ನನಗೆ ಒಬ್ಬ ಪ್ರೇಕ್ಷಕನಾಗಿ ನಾನು ನೋಡೋದು ಕಡಿಮೆ. ಆದರೆ ಈ ಸಿನಿಮಾಗಳನ್ನು ನಾನು ಈ ಸಿನಿಮಾ ನೋಡಿದಾಗ ನನಗೆ ಕಂಟ್ರೋಲ್ ಆಗಲಿಲ್ಲ. ಎಮೋಷನ್ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಒಂದು ನಿಷ್ಕಲ್ಮಶವಾದ ಪ್ರೀತಿನ ಹೇಗೆ ತೋರಿಸ್ಬೋದು ಒಬ್ಬ ನಿರ್ದೇಶಕ ಅನ್ನೋದನ್ನು ಅತ್ಯದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಇನ್ನೊಂದು ಏನಂದರೆ, ಹೊಸ ತಂಡ ಇಂಥ ಸಿನಿಮಾ ಮಾಡೋದು ಒಂದೊಂದು ದೊಡ್ಡ ಸಾಧನೆನೇ. ಹೊಸ ತಂಡವಾಗಿದ್ದುಕೊಂಡು, ಹೊಸ ನಿರ್ದೇಶಕರಾಗಿದ್ದುಕೊಂಡು ಇಂಥ ದೊಡ್ಡ ಸಿನಿಮಾವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಕಟ್ಕೊಡೋದಿದೆಯಲ್ಲ, ಅದು ನಿಜವಾಗ್ಲೂ ದೊಡ್ಡ ಸಾಧನೆ. ನನಗೆ ಯೂಶಲಿ ಏನು ಅನಿಸ್ತಿತ್ತು ಅಂದರೆ, ಸಿನಿಮಾ ನೀವು ನೆಟ್ಟಿಗೆ ಮಾಡ್ರೆ ಜನ ಬಂದು ನೋಡ್ತಾರೆ ಅಂತ ನನಗೂ ಕೂಡ ಅದು ಯೂಶಲಿ ಮೈಂಡಲ್ಲಿ ಇರುತ್ತೆ. ಯಾವಾಗಲೂ ಕೂಡ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂದಾಗ ನೀವು ನೆಟ್ಟಿಗೆ ಮಾಡ್ರೆ ಅವ್ರು ಬಂದೇ ಬರ್ತಾರೆ, ಜನರ ಮೇಲೆ ಯಾಕೆ ಹೇಳ್ತೀರಾ ಅಂತ ನನಗೆ ಅನಿಸ್ತಿರುತ್ತೆ. ಬಟ್ ಈ ಸಿನಿಮಾ ನೋಡಿದಾಗ ಹೌದು, ಜನರು ಕೂಡ ಇಂಥ ಸಿನಿಮಾಗಳು ಬಂದು ಸಪೋರ್ಟ್ ಮಾಡಬೇಕೇನೋ ಅಂತ ಅನಿಸುತ್ತೆ. ದಯವಿಟ್ಟು ಕೂಡ ಬಂದು ಈ ಸಿನಿಮಾವನ್ನು ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಫೆಬ್ರವರಿ 28 ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ 1990s ಅನ್ನುವಂಥ ಸಿನಿಮಾ. ಆ ಮೂಲಕ ನಮ್ಮೆಲ್ಲರಿಗೂ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್. ರಾಣಿ ಮಹಾರಾಜ್. ಇದೇ 28 ಫೆಬ್ರವರಿಗೆ ನಿಮ್ಮ ಹತ್ತಿರದ ಥಿಯೇಟರ್ಸಲ್ಲಿ 1990s ಮೂವಿ ಬರ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಇವಾಗ ನಮ್ಮ ಪ್ರೀಮಿಯರ್ ಶೋ ಜಸ್ಟ್ ಇವಾಗಲೇ ಮುಗಿಸ್ಕೊಂಡು ಬಂದ್ವಿ. ಎಲ್ಲರೂ ರಿಯಾಕ್ಷನ್ ತುಂಬ ಚೆನ್ನಾಗಿದೆ, ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಇದೇ ಥರ ಫಸ್ಟ್ ಶೋ ಬಂದು ಅಪ್ರಿಷಿಯೇಟ್ ಮಾಡಿದ್ರೆ ನಮ್ಮ ಸಿನಿಮಾ ಎಲ್ಲೋಗುತ್ತೆ ಅಂತ ನಂಬಿಕೆ ಇದೆ, ತುಂಬ ನಂಬಿಕೆ ಇದೆ. ಫಸ್ಟ್ ಟೀಸರಿಂದ ಎಲ್ಲರೂ ಒಂದು ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಿಮ್ಮ ಸಪೋರ್ಟ್ಗೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. 28 ಫೆಬ್ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಹೋಗಿ ನಮ್ಮ ಸಿನಿಮಾ ನೋಡಿ. ಇವಾಗ ನೀವೇ ನೋಡ್ತಾ ಇದ್ದೀರಾ ಎಲ್ಲರೂ ಎಷ್ಟು ಹ್ಯಾಪಿಯಾಗಿ ನಮ್ಮ ಸಿನಿಮಾನ ಹಾಡಿ ಹೋಗಿರ್ತಾ ಇದ್ದಾರೆ ಅಂತ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪತ್ರಕರ್ತರಿಗೆ ಇವತ್ತು ನಾವು ಈ ಸಿನಿಮಾವನ್ನು ನೋಡಿದ ಮೇಲೆ ನಿಜವಾಗ್ಲೂ
ನಮಗೆ ನಾವೇ ನಮ್ಮ ಮರ್ತು ಹೋಗ್ಬಿಟ್ಟಿದ್ವಿ ಅನ್ನಿಸ್ಬಿಡ್ತು. ನಮ್ಮ ಡೈರೆಕ್ಟ್ರು ನಂದಕುಮಾರ್ ಅವರು ಭಾಳ ಚೆನ್ನಾಗಿ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಸಕ್ಸಸ್ ಆಗಬೇಕು ಅಂದರೆ ಥಿಯೇಟ್ರ್ಗಳಿಗೆ ಜನ ಜಾಸ್ತಿ ಬರಬೇಕು. ಅದಕ್ಕೆ ನನಗಂತೂ ಗೂಸ್ ಬಂಪ್ಸ್ ಇನ್ನೂ ಕಡಿಮೆ ಆಗಿಲ್ಲ. ಕೊನೆ ತನಕ ನಾನು ಉಸಿರು ಬಿಡೇ ನೋಡ್ತಾ ಇದ್ದೆ ಮೂವಿ. ನಾನು ಅಂದ್ಕೊಂಡಿರಲಿಲ್ಲ ನಾನು ಯಾವ ಥರ ಮಾಡಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನನ್ನಲ್ಲೂ ಇತ್ತು. ನನ್ನ ಪಾತ್ರಗಳೆಲ್ಲ ಮಾಡಿಸ್ಬೇಕಾದ್ರೆ ನಮಗೆ ತುಂಬಾ ಖುಷಿ ಆಗ್ತಾ ಇತ್ತು. ಈ ಥರ ತಾಯಿ ಪಾತ್ರನ ಹಿಂಗೆಲ್ಲ ಮಾಡಿಸ್ಬೋದಾ, ನಾನು ಮಾಡೋಕ್ಕಾಗುತ್ತಾ, ಹೇಗಿರುತ್ತೋ ಗೊತ್ತಿಲ್ಲ ಅಂತ ಒಂದು ಇದರಲ್ಲೇನೇ ಕ್ಯೂರಿಯಾಸಿಟಿಯಲ್ಲೇ ನಾನು ಮಾಡಿದೆ. ನನಗೆ ಏನು ಒಳ್ಳೆ ಕೆಲಸ ಮಾಡಿಸಿದ್ದಾರೆ. ಈ ಕ್ರೆಡಿಟ್ ಎಲ್ಲ ನಂದಕುಮಾರ್ ಟೀಮ್ 1990s ಅಂತ ಯಾಕೆ ಟೈಟ್ಲ್ ಇಟ್ಟರು ಅಂತ ಇವಾಗ ನನಗೆ ಗೊತ್ತಾಗ್ತಾ ಇದೆ. ಸೋ ಗುಡ್ ಮೂವಿ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು. 28th ಮಾರ್ಚ್ಗೆ ರಿಲೀಸ್ ಆಗ್ತಾ ಇದೆ. ತುಂಬ ಒಳ್ಳೆ ಮೂವಿ, ಒಳ್ಳೆ ಒಪಿನಿಯನ್ ಇದೆ. ಖಂಡಿತವಾಗಿ ಇದು ಒಂದು ಒಳ್ಳೆಯ ಸಿನಿಮಾ. 28ನೇ ತಾರೀಕು ಇದು ಬಿಡುಗಡೆ ಆಗ್ತಾ ಇದೆ. ರಾಜ್ಯಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಜನಸಂಖ್ಯೆ ಜಾಸ್ತಿ ಬರಬೇಕು, ಸಿನಿಮಾ ನೋಡಬೇಕು, ನಮ್ಮ ತಂಡಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಾನು ಬೇಡ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾಯಕನಿಗೆ ನಾನು ಅಪ್ಪನಾಗಿ ಮಾಡಿದ ಅಪ್ಪನ ಪಾತ್ರ ಈ ಮಟ್ಟದಲ್ಲಿರುತ್ತೆ ಅನ್ನೋದು ಈ ಸಿನಿಮಾ ನೋಡಿದ ಮೇಲೆ ನನಗೆ ಅರ್ಥ ಆಯಿತು. ಶೂಟಿಂಗ್ ಸಂದರ್ಭದಲ್ಲಿ ಅವರು ಆ್ಯಕ್ಟ್ ಮಾಡಿಸ್ತಾಯಿದ್ರು. ಆಮೇಲೆ ನನಗೇನು ಅದು ಅರ್ಥ ಆಗ್ತಾ ಇರಲಿಲ್ಲ. ಕೆಲವು ಟೈಮು ತುಂಬ ಸೂಕ್ಷ್ಮವಾದಂಥ ಸನ್ನಿವೇಶಗಳನ್ನು ಅವರು ಚಿತ್ರೀಕರಣ ಮಾಡ್ತಾಯಿದ್ರು. ಅದೆಲ್ಲವನ್ನು ನಾನು ಸಿನಿಮಾದಲ್ಲಿ ನೋಡಿದಾಗ ನನ್ನ ಪಾತ್ರದ ವೈಶಿಷ್ಟ್ಯತೆ ಏನು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಎಲ್ಲರಿಗೂ ನಮಸ್ಕಾರ.